ಸುಮ್ಮನೆ ಸುಳ್ಳು ಹೇಳ್ಕೊಂಡು ಎರಡೇ ಆಪ್ಷನ್ ಇರೋದು ಇವಾಗ ನಿನ್ನ ಹತ್ರ. ಹೇಳು, ಕರೆಕ್ಟಾಗಿ ನಿಜಾಂಶ ಹೇಳ್ಬೇಕು. ಇಲ್ಲಿಂದ ಈಚೆಗೆ ನಾವು ಯಾರೇ ಆಗಲಿ ನಿಮ್ಗೆ ಹೆಲ್ಪ್ ಮಾಡಲ್ಲ, ನಾವು ಅಷ್ಟೇ ಹೇಳೋದಿನ್ನ. ನಾವೇನೋ ಮಕ್ಕಳೊಂದಿಗೆ ಏನೋ ಒಂದೂರು ಹೆಲ್ಪ್ ಆಗಲಿ ಅಂತ ನಿಮ್ಗೆ ಹೆಲ್ಪ್ ಮಾಡ್ತಾ ಇದ್ದೀವಿ. ಕರೆಕ್ಟಾಗಿ ನಿಜಾಂಶ ಹೇಳಿ ಅವ್ರ ಜೊತೆ ನಗ್ನಗ್ತಾ ಹೋಗೋದೊಂದು ಕಲಿ. ಅಡ್ರೆಸ್ ಹೇಳು. ನೀವಮ್ಮ ಎಲ್ಲ ಮಿಸ್ ಆಗಿದ್ದಾಳ ಅಥವಾ ಏನು ಒಂದು ಗೊತ್ತಿಲ್ಲ ಸರ್. ನಾನು ಅದನ್ನೇ ಇವತ್ತು ಯಾವ ವಾರ? ಭಾನುವಾರ. ಇವತ್ತು ನಾಳೆ ಬುಧವಾರ ಬಂದ್ರೆ 15 ದಿವಸ ಸರ್ ಕರೆಕ್ಟಾಗಿ ಬಂದು ಇಲ್ಲಿಗೆ ಬಂದು. ಹೌದು ಸರ್. ಏರಿಯಾ ಅಷ್ಟೇನು ಒಳ್ಳೆ ಏರಿಯಾನ ಇದು. ಇಲ್ಲೇ ಏನಾರ ಹೆಚ್ಚು ಕಡಿಮೆ ಆದ್ರೆ ಯಾರು ಒಬ್ರಿಗೂ ನಾನು ಹೇಳಿರ್ಲಿಲ್ಲ ಅಣ್ಣ. ಅಪ್ಪ ಅಮ್ಮ ಒಂದ್ ನಿಮಿಷ ಹೆಸರೇನಮ್ಮ? ನಿರ್ಯಾ ನೂರಿ. ಗಂಡನ ಹೆಸರೇನು? ಬಾಬಾಜನ. ಯಾವ ಊರಮ್ಮ? ಯಲಹಂಕದಲ್ಲಿ. ಉಪನಗರ. ಮತ್ತೆ ಶ್ರೀನಿವಾಸಪುರ ಅಂದಿಲ್ಲ, ಎಲ್ಲಿ ಅದು? ಸುಳ್ಳು ಹೇಳಿದ? ಅಮ್ಮರ ಊರು ಅದು. ಅಪ್ಪ ಮನೆ ಬಿಟ್ಟು ಯಾಕೆ ಬಂದಪ್ಪ? ಅಮ್ಮ ಒಂದು ನಿಮಿಷ ಅಪ್ಪ, ಮನೆ ಬಿಟ್ಟು ಯಾಕೆ ಬಂದಿ? ಮದುವೆ ಆಗಿದೆಯಾ? ಮಾತಾಡ್ಬೇಕೇನಾದ್ರು ಮಾತಾಡು ಅವ್ರಂಗೆ. ಅಪ್ಪ ಮದುವೆ ಆಗಿದೆಯಾ? ಗಂಡ ಏನು ಮಾಡ್ತಾರೆ? ಬ್ಯಾಂಕಾ? ಆಯ್ತು. ಈಗ ಮನೆ ಬಿಟ್ಟು ಎಷ್ಟು ದಿನ ಆಯ್ತು ನೀನು? ಇವ್ರು ಹೇಳ್ತಾರೆ 15 ದಿನ ಆಯ್ತಂತೆ. 15 ದಿನ ಆಯ್ತಂತಲ್ಲಮ್ಮ. ಕಟ್ ಮಾಡಪ್ಪ. ಏನಂತೆ? ಯಾರು ಅಪ್ಪ ನೋಡಿ ನೀವು. ಅಮ್ಮ ಬನ್ನಿಲ್ಲಿ. ಇವರು ಎಷ್ಟು ದಿನ ಆಯ್ತಮ್ಮ ಇಲ್ಲಿ? 12 ದಿನ ಇಲ್ಲೇ ಮಲಗ್ತಾ ಇದಾರೆ ರೋಡಲ್ಲಿ? ಇಲ್ಲ ಸರ್, ಅಲ್ಲಿ ಒಳಗಡೆ ಮಲ್ಕೊಂತಿದ್ರು. ಅವರು ಗ್ರಾನೈಟ್ ಫ್ಯಾಕ್ಟರಿ ಕೊಡ್ತಾ ಇದ್ರಾ? ಅವರು ಓನರ್ ಪಾಪ ಇರಬೇಡಿ ಅಂತಾರೆ. ಇಲ್ಲಿ ಹೆಚ್ಚು ಕಡಿಮೆ ಆದ್ರೆ ತಲೆ ಕೊಡ್ಬೇಕಾಯ್ತಲ್ಲ ನಾಳೆ ಬೆಳಗ್ಗೆ. ಹೌದು. ಈಗ ಯಾವ್ದು ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳು ಆ ಥರ ಬಂದು ಮಲಗಿ ನಾಳೆ ಹೆಚ್ಚು ಕಡಿಮೆ ಆದ್ರೆ? ಅದಕ್ಕೋಸ್ಕರ ಸರ್ ನಿಮ್ಮ ನಂಬರೇ ಕಾಂಟ್ಯಾಕ್ಟ್ ಮಾಡ್ಕೊಂಡು ನಿಮ್ಗೆ ಕಾಲ್ ಮಾಡಿದ್ವಿ. ಇನ್ನೊಂದು ಹೆಣ್ಮಗ ಎಲ್ಲ ಒಂಚೂರು ಸ್ಕೇಮವಾಗಿರ್ಲಿ ಅಂತ ಅಂದ್ಬಿಟ್ಟು ನಾವು ಇದು ಮಾಡಿದ್ವಿ. ಅವಮ್ಮ ನಿಜ ಹೇಳಿದ್ರೆ ತಾನೇ ನಾವೇನಾರು ಮಾಡ್ಬೋದಮ್ಮ. ಅಮ್ಮ ಶ್ರೀನಿವಾಸಪುರದ ಹತ್ರ ಯಾವ ಊರಮ್ಮ? ಸೊ ಅಮ್ಮ ಕೋಲಾರ ಹತ್ರ ಶ್ರೀನಿವಾಸಪುರ ಬರ್ತದೆ ಗೊತ್ತು. ಅಮ್ಮ ಶ್ರೀನಿವಾಸಪುರ ಪಕ್ಕ ಯಾವ ಊರು? ನಿಂಗೆ ಗಂಡನ ನಂಬರ್ ಇದೆಯಾ? ಕೊಡಿಲಿ, ಕರೆಸ್ತೀನಿ. ನಾವು ಅದನ್ನೇ ಕೇಳ್ತೀವಿ. ಇಲ್ಲ. ಮಕ್ಕಳಿದಾರಾ? ಮಕ್ಕಳಾಗಿಲ್ಲ. ಮದುವೆ ಆಗಿದೆಯಾ? ನಿಮ್ಮ ಅಪ್ಪ ಅಮ್ಮನ ಮನೆ ಯಾರ್ದಾರ ಫೋನ್ ನಂಬರ್? ಅಪ್ಪ ಅಮ್ಮ ಎಲ್ಲಿದ್ದಾರೆ? ಒಂದು ಫೋನ್ ನಂಬರ್ ಕೊಡು. ಇಲ್ಲ ನಾವೇ ಬರ್ತೀವಿ ನಡಿಯಮ್ಮ ಹೇಳ್ಬಿಟ್ಟು ಮಾತಾಡೋದು ಬಿಟ್ಬಿಟ್ಟು ಬರ್ತೀವಿ ಅಂತಾನು ಕೂಡ ಹೇಳಿ. ಅಯ್ಯೋ ಶಿವ, ಇಲ್ಲ ಅದು ಇಷ್ಟದಿಂದ ಹೆಂಗಮ್ಮ ಇದ್ದೀನಿ ಇಲ್ಲಿ? ನಮ್ಮ ಕೈಲಿ ನೋಡೋಕ್ಕಾಗಲ್ಲ ಸರ್, ಅದಕ್ಕಾಗಿ ನಿಮಗೆ ಕಾಲ್ ಮಾಡಿದ್ದು ನಾನು. ಅಲ್ಲ ಬಟ್ ಇವಮ್ಮ ನಿಜ ಹೇಳ್ಬೇಕಲ್ಲ. ನೋಡಿ ನನ್ನ ಹತ್ರನೇ ಶ್ರೀನಿವಾಸಪುರ, ಯಲಹಂಕ, ಹೆಸರುಘಟ್ಟ ಎಲ್ಲ ಮುಗಿದೋದು. ನೀವು ಹೊಸದಾಗಿ ಯಾವ್ದಾರ ಇದೆಯೋ ಗೊತ್ತಿಲ್ಲ ನನಗೆ. ಆ ಕಡೆ ನೋಡಿ ಮಾತಾಡಮ್ಮ, ಅವ್ರು ನೋಡಿ. ಅದನ್ನೇ ಹೇಳ್ತಾ ಇದ್ದೀರಾ? ನಿಮ್ಮ ಅಪ್ಪ ಅಮ್ಮನ ಹೆಸರೇನು? ಎಂತದಮ್ಮ? ಎಂತದ? ಜಿಯಾವುಲ್ಲನಾ? ಶ್ರೀನಿವಾಸಪುರದಲ್ಲ? ಹಾಂ. ಎಲ್ಲಿ ಬೆಂಗಳೂರಲ್ಲಿ ಇಲ್ಲಮ್ಮ? ಆರೋಗ್ಯಧಾಮ. ಆರೋಗ್ಯಧಾಮ ಎಲ್ಲಿ ಬರುತ್ತೆ? ಆಯ್ತು, ಈಗ ಒಂದು ಕೆಲಸ ಮಾಡೋಣ, ಇಲ್ಲೆಲ್ಲ ಇರಬಾರ್ದು, ಒಳ್ಳೇದಲ್ಲಮ್ಮ. ಯಾಕೊತ್ತಾ, ಇದು ಮೇನ್ ರೋಡು. ಇಲ್ಲಿ ವಯಸ್ಸಿಗೆ ಬಂದಿರೋ ಹೆಣ್ಣುಮಗಳು ನೀನು. ಹೆಚ್ಚು ಕಡಿಮೆ ಆದರೆ ಯಾರಮ್ಮ ಹೇಳಿ ನೋಡೋಣ. ಬರ್ತೀಯಾ ನಮ್ಮ ಜೊತೆಗೆ ಆಶ್ರಮಕ್ಕೆ? ಹಾಂ, ಇರ್ತೀಯಾ ಅಲ್ಲೇ? ಅಯ್ಯೋ ಏನು ಅಮ್ಮ, ಹೆಣ್ಣು ಮಗ. ನಾವು ಹೆಣ್ಮಕ್ಳು ಎತ್ತಿದೀವಿ, ನಮಗೂ ಹೆಣ್ಮಕ್ಳಿದ್ದಾವೆ. ಬೇರೆ ಪರಿಸ್ಥಿತಿ ಆಗೋದಕ್ಕೆ ಆಗದ್ ಬೇಡ ಅಂತ ಎಷ್ಟೋ ನೋಡ್ಬಿಟ್ಟಿದೀವಿ ಸರ್ ರೋಡ್ ಮೇಲೆ ಆಗಿರೋದು. ಹಂಗಾಗಿ ನಾನು ಒಂದಿನ 2 ದಿನ ಒಬ್ರಿಗೂ ಮೊನ್ನೆ 3 ದಿನ ಆಗದೆ ನಾನು ತೋರಿಸಿ ಎಲ್ಲರಿಗೂ ಯಾರಿಗೂ ಹೇಳ್ಬೇಡಿ ಅಂತ ನಾವು ಇಷ್ಟು ಜನ. ನಾನು ಸಣ್ಣ ಪುಟ್ಟ ಹಿಂಗೆ ವ್ಯಾಪಾರ, ನಿಂಬೆಹಣ್ಣು ಮತ್ತೆ ತಿಂಡಿ ವ್ಯಾಪಾರ ಮಾಡ್ಕೊಂಡು
ಡೈಲಿ ಒಂದು ಸ್ವಲ್ಪ ಊಟ ಗಿಡ ತಂದ್ಕೊಡೋದು ಮಾಡ್ಕೊಂಡು ಇವಾಗ ನಾವು ಅಷ್ಟೇ ಕಾಸು ಕೊಡೋದು ಹೋಟ್ಲೆ ತಿನ್ಕೊಳ್ಳಿ ಇಲ್ಲಿ ಗಂಟನೂ ನಾವು ಅವಾಯ್ಡ್ ಮಾಡ್ಕೊಂಡ್ಬಂದ್ವಿ. ಇನ್ನು ಎಷ್ಟು ನಾವು ಮಳೆಗಾಲ ಬೇರೆ ಸ್ಟಾರ್ಟ್ ಆಯಿತು. ನಿಮ್ಮ ನಂಬರ ಕಾಂಟ್ಯಾಕ್ಟ್ ಮಾಡ್ಕೊಂಡು ತೊಗೊಂಡು ನಿಮಗೆ ಕಾಲ್ ಮಾಡಿದ್ದು ಸರ್ ಮಧ್ಯಾಹ್ನ. ಒಳ್ಳೇದಾಯ್ತಮ್ಮ. ಈಗ ಏನು ಮಾಡ್ತೀಯಮ್ಮ? ಈಗ ನೋಡಿ ಇವರೇ ಈಗ ಏನಾಗುತ್ತೆ ಅಂದರೆ ಅಮ್ಮ ಏನಿದೆ ಅದರಲ್ಲಿ? ಏನಿಲ್ಲ ಸರ್ ಬಟ್ಟೆ ಏನು ಕೇಳಲ್ಲ ಸರ್. ಸಲಾಕಮ್ಮ. ಅಮ್ಮ ಗಂಡ ಬಿಟ್ರಾ ಇದಾರಮ್ಮ? ಗಂಡ ಬಿಟ್ಬಿಟ್ರಾ? ಬರ್ತೀನಿ ಅಂತಾರೆ ಬರಲ್ಲ. SBI ಮ್ಯಾನೇಜರು ಹುಡ್ಕನ ಯಲಹಂಕದಲ್ಲಿದ್ದಾರಾ? ಹುಡ್ಕಂಬಾ. ನೆನ್ನೆ ದಿವಸ ಅಕ್ಕ ನೀ ಕಾಲಕ್ಕೆ ಬೇಕಾದ್ರೆ ಬಿಡ್ತೀನಿ, ಕಳಿಸ್ಕೊಡ್ಬೇಡ ಅಕ್ಕ, ಮನೆಗೆ ಬೇಕಾದ್ರೆ ಆಶ್ರಮಕ್ಕೆ ಸೇರಿಸ್ಬಿಡಕ್ಕ, ಅವ್ರು ಹೇಳ್ದಂಗೆ ನಾನು ಕೇಳ್ಕೊಂಡಿರ್ತೀನಿ ಅಕ್ಕ. ನನಗೆ ಒಂಥರ ಹಳ ಬಂದಂಗೆ ಆಗ್ಬಿಡ್ತು ಸರ್. ಅದಕ್ಕಾಗೆ ನಿಮಗೆ ಇದು ಮಾಡಿ ಕಾಂಟ್ಯಾಕ್ಟ್ ಮಾಡಿದ್ದು ಸರ್. ಇರಲಿ ಬಿಡಮ್ಮ ಪಾಪ, ಏನು ಮಾಡ್ತೀಯಮ್ಮ ನೀನು ಕರೆದ್ಬಿಟ್ಲೆ, ನಾವು ಬರೋಕ್ಕಾಗಲ್ಲ, ನಮ್ಮ ಕೆಲಸಗಳು. ಆರೋಗ್ಯಧಾಮ ಶ್ರೀನಿವಾಸಪುರದಲ್ಲಿ ಇದೆಯಾ? ಶಿವ, ಆರೋಗ್ಯಧಾಮ ಬೆಂಗಳೂರದಂತೆ. ನೋಡಿ, ನಮಸ್ಕಾರ ಸ್ನೇಹಿತರೆ. ಈ ಹೆಣ್ಣುಮಗಳು ಮುಸ್ಲಿಮ್ಸ್ ಹೆಣ್ಣುಮಗಳು ಶ್ರೀನಿವಾಸಪುರದಿಂದ ಬಂದಿದ್ದಾರಂತೆ. ಕಳೆದ 15 ದಿನಗಳಿಂದ ಈ ಏರಿಯಾದಲ್ಲಿ ಈ ಹೆಸರು ಇದು ನಮ್ಮ ತಾವರೆಕೆರೆ ಮೇನ್ ರೋಡಲ್ಲಿ ಒಂದು ಮಾಗಡಿ ರೋಡಲ್ಲಿ ಒಂದು ಈ ಥರದ್ದೊಂದು ಜಾಗ. ಇಲ್ಲಿ ಇವಮ್ಮ ಮಲಗ್ತಾ ಇರ್ತಾಳೆ. ಅದನ್ನು ನೋಡಿದಂಥ ಈ ಹೆಣ್ಣುಮಗಳು ಕಾಲ್ ಮಾಡಿದ್ದಾರೆ. ಪಾಪ ಕಾಲ್ ಮಾಡಿ ಈಗ ಕರ್ಕೊ ಹೋಗ್ತಾ ಇದ್ದೀವಿ. ಗೊತ್ತಿಲ್ಲ ಏನು, ಒಂದು ನಿಜ ಹೇಳ್ತಾ ಇಲ್ಲ. ಡೋರ್ ತೆಗೀರಪ್ಪ, ಬಮ್ಮ ಬಾ. ಇವೆಲ್ಲ ಬ್ಯಾಗೆಲ್ಲ ಮನೆಯಿಂದ ತಂದಿದ್ಯಾ? ಇಲ್ಲ ಸರ್, ಇವಾಗ ನಾವು ತಗೊಂಬಂದು ಕೊಟ್ಟಿರೋದು ಒಂದು ಕವರ್ ಮಾತ್ರ ಇಟ್ಕೊಂಡ್ಬಂದಿದ್ದೆ ಅಷ್ಟೇ. ಬಟ್ಟೆಗಳು ನಾನು ತಗೊಂಡು ಮಕ್ಕಳು ಮರಿ ಬಟ್ಟೆಗಳು ಇವೆಲ್ಲ ಏನಕ್ಕಮ್ಮ ಬಟ್ಟೆ? ಯಾರು ಇದ್ರೆ ಹಾಕೊಂತಾರಿಲ್ಲ ಅಂದ್ರೆ ಇವ್ರಾದ್ರೂ ಇಲ್ಲ ಹಳೆ ಬಟ್ಟೆ ನಾವು ಯೂಸ್ ಮಾಡಲ್ಲ. ಹೌದ್ರಾ? ಅಮ್ಮ ತಾಯಿ, ಅಮ್ಮ ಅದ್ರಲ್ಲಿ ಏನು ಬೇಕು ಇಂಪಾರ್ಟೆಂಟ್ ತೆಗಿ, ಅವೆಲ್ಲ ಹಳೆ ಬಟ್ಟೆ ಬೇಡ. ನಾವೇ ಕೊಟ್ಟಿದ್ದೀವಿ ಸರ್, ಗೊತ್ತು. ಹಾಕೊಳ್ಳೋಕೆ ಬಟ್ಟೆಗಳು ಇಲ್ಲ ಅಂತ ಅಂದ್ಬಿಟ್ಟು ಪಾಪ ಸುಮ್ನೆ ಇದ್ರು. ಅದಕ್ಕೆ ತೆಗಿ ಅದ್ರಲ್ಲಿ ಏನಿದೆ ತೆಗಿಯಮ್ಮ. ಅದು ಬೇಡ, ಬಿಸಾಕೋದು ಅವ್ರಿಗೆ ಕೊಡು ವಾಪಸ್ಸು. ಅಮ್ಮ ಅಲ್ಲಿ ಹಾಸಿಗೆ ಇದಾವಮ್ಮ, ಅಲ್ಲೇ ಹಾಕ್ಬಿಡಿ. ಅಲ್ಲಿಡು ತಗಂತಾರಿಡು. ಮತ್ತೆ ತೆಗಿ ಅದಿಡು. ಅದು ಬೇಡ, ತೆಗಿ. ಬಟ್ಟೆನಾ? ನಿಂಗೆ ಅಲ್ಲಿ ಹೊಸ ಬಟ್ಟೆ ಕೊಡ್ತೀನಮ್ಮ. ಏನಮ್ಮ ಎಂತ? ಜೇಬಿರೋದೇ ಬೇಕಾ? ಯಾಕಮ್ಮ ದುಡ್ಡಿಟ್ಟಿದ್ಯಾ? ಅಮ್ಮ ಜೇಬಿರೋದೇ ಬೇಕು ಅಂದರೆ ಅಲ್ಲಿ ಏನು ಗೊತ್ತಾ, ಆಶ್ರಮದವರು ಈ ಬಟ್ಟೆ ಹಳೆ ಬಟ್ಟೆ ತಗೊಳಲ್ಲ ಒಳಗಡೆಗೆ ತಿಗಣೆ ಏನಾರು ಬಂದ್ಬಿಡ್ತೇನೆ ಬೈಕ್ಗೆ, ಹಳೆ ಬಟ್ಟೆ ನಾವು ತಗೊಳಲ್ಲ. ಈಗ ಇವ್ರು ಹೋಗ್ತಿದ್ದಂಗೆ ಈಗ ಫಸ್ಟ್ ಸ್ನಾನ ಮಾಡಿ ಒಳಗೆ ಹೋಗ್ಬೇಕು. ಎಲ್ಲಿ ಮಲಗಿರ್ತಾರೋ ಏನೋ ಪಾಪ. ಅಪ್ಪ ಅದೇ ನಿಂಗೆ ಏನು ಇಂಪಾರ್ಟೆಂಟ್ ಬೇಕೋ ಅದು ತಗ, ಉಳಿದು ಬೇಡಮ್ಮ. ಬೇರೆಯವ್ರಿಗೆ ಆಗುತ್ತೆ ಬಿಡು ಬಟ್ಟೆ. ವಾ ಬಾ ತಗಬಾ, ಬಿಡಲ್ಲ. ಇಲ್ಲೇ ಇತ್ತು, ನನಗಂತೂ ನೋಡಕ್ ಆಗ್ಲಿಲ್ಲ. ಗೊತ್ತಿಲ್ಲ, 15 ದಿವಸದಿಂದ ಇಲ್ಲೇ ಮಲ್ಕೊಂತಿತ್ತು. ನಾವು ಒಂದ್ ದಿನ ಬಿಟ್ಟು ನಿಮ್ಗೆ ಊಟ ತಂದು ಕೊಡೋದು, ಇದೆಲ್ಲ ನಾವೆಲ್ಲ ಕಾಲ್ ಕೊಡೋದು ಇದು ಮಾಡಿ ನಾನು ಇದು ಮಾಡ್ಬಿಟ್ಟು ಇವತ್ತು ಕೆಲ್ಸಕ್ಕೆ ಕಳಿಸ್ತಿದ್ರು ಯಾರಾದ್ರು. ಅದು ಬೇಡ. ಅದೇನಕ್ಕೆ ಅಕ್ಕ ಕೊಟ್ಟಿದ್ದು? ಏನಣ್ಣ ಆಶ್ರಮದವ್ರಣ್ಣ? ಆಶ್ರಮದವ್ರು ಏನಣ್ಣ ಅಣ್ಣ ಅಣ್ಣ ಇದು ಅಲ್ಲ, ಅದಕ್ಕಲ್ಲ, ಅವರು ಫ್ಯಾಮಿಲಿ ಹುಡುಕಣ. ಹೌದು, ಮನೆ ಬಿಟ್ಟು ಬಂದಿರೋಣ. ವಿಡಿಯೋ ನೋಡಿದ್ದೀನಿ. 15 ದಿವಸ ಆಯ್ತು ಸರ್ ಇಲ್ಲಿಗೆ ಬಂದು.
ಇಲ್ಲ ಒಳ್ಳೆ ಒಂದ್ ನಿಮಿಷ. ಅಣ್ಣ ಅವ್ರ ಮನೆಯವ್ರು ಸಿಗ್ಲಿ ಅಂತ ಮಾಡ್ತಾ ಇರೋದಣ್ಣ. ಕೇಳು ಅವ್ರ ಮರ್ಯಾದೆ ಹೋಯ್ತದಪ್ಪಿ. ಯಾರು ಮರೆಯೋದು? ಅಣ್ಣ ಅರ್ಥ ಆಗುತ್ತೆ ನಾನು ನಿಮ್ದು. ನಿಮ್ ವಿಡಿಯೋ ನೋಡಿದೀನಿ ಒಂದು ನಿಮಿಷ. ಅಲ್ಲ. ಅದೇ ದೇವ್ರು ಒಳ್ಳೇದ್ ಮಾಡ್ಲಿ, ಮಂಜಾತ ಒಳ್ಳೇದ್ ಮಾಡಿ. ನಾನೇನು ವಿಡಿಯೋ ನೋಡಿದ್ದೀನಿ. ಮರ್ಯಾದೆ ಪಾಪ ಅವ್ರಿಗೆ. ಏನ್ ಮರ್ಯಾದೆ ಅಣ್ಣ ಅವ್ರ ಮನೆ ಸೇರ್ಸೋದ್ ಬೇಡವಾ? ಅಕ್ಕ ಯಾವ ಊರಕ್ಕ? ಕೇಳಿ ಅಡ್ರೆಸ್ ಹೇಳ್ತಾ ಇಲ್ಲ. ಅಣ್ಣ ಒಂದ್ ಕೆಲಸ ಮಾಡಿ ಕರ್ಕೋಗ್ತೀರ ಮನೆಗೆ. ನೀವು ನಾವ್ ಯಾಕೆ ಮತ್ತೆ ಮಾಡಿರೋದ್ರ ಬಿಡಿ ಸ್ವಾಮಿ. ಇಲ್ಲ ಕರ್ಕೊಳ್ಳಿ ಸರ್ ಕರೆಕ್ಟ್ ವಿಡಿಯೋ ಮಾಡೇ ಕರ್ಕೊಂಡು ಹೋಗ್ಬೇಕಾ? ಇಲ್ಲ ಇಲ್ಲ ಒಂದ್ ಕೆಲಸ ಮಾಡೋಣ ಅಣ್ಣ ಹೆಸರೇನ ವಿಡಿಯೋ ಮಾಡ್ತಿದ್ದೀನ ಅಣ್ಣ ನಿನ್ನ ಹೆಸರೇನ ಏಮಂತ ಏನಾಯ್ತು ಈಗ ವಿಡಿಯೋ ಮಾಡಿದ್ದು? ಏನು ಕುಡಿಯೋ ನೀರಲ್ಲಿ ಹುಚ್ಚು ಯಾಕೆ ಬರ್ಬೇಡಿ ಬಿಲ್ಡಪ್ಪ. ಸರ್, ಒಂದ್ ಹೆಣ್ಮಗು ಒಂದ್ ನಿಮಿಷ ಸೇಫ್ಟಿಯಾಗಿರುತ್ತೆ ಒಂದ್ ನಿಮಿಷ ಸರ್. ಅದು ನಾವ್ ಅರ್ಥ ಏನು ಸರ್ ಅಡ್ಸ್ಬೇಡಿ ಯಾರಾದ್ರೂ ಒಬ್ರು ಕೆಲಸ ಮಾಡಿದ್ರೆ ಅವ್ರಿಗೆ ಮಾಡಕ್ಕೆ ಉತ್ತೇಜನ ಕೊಡ್ಬೇಕಲ್ಲ. ಈ ತರ ಬಂದು ವಿಡಿಯೋ ಏನ್ ಮಾಡ್ತಾ ಇದೀವಿ ನಾವು ಹುಡುಗಿ ಜೊತೆ? ಬಂದಿದ್ದಾಗ ಏನ್ ಮಾಡಕ್ಕಾಗುತ್ತೆ? ಏನ್ ಮಾಡ್ಬೇಕು ಹೇಳಿ? ನೋಡಿದ್ರೆ ಬಿಲ್ಡಪ್ ಮಾಡೋದಲ್ಲ. ಮತ್ತೆ ಇನ್ನೇನು ವಿಡಿಯೋ ಮಾಡ್ಬಿಡಿ ಮನೆ ತೆಗಿತೀವಿ ಏನ್ ಅರ್ಥ ಅದು? ಸರ್ ಅಡ್ಸ್ಬೇಡಿ ಸರ್ ಅಡ್ಸ್ಕೊಬೇಡಿ ಇಲ್ಲಿ. ಮತ್ತೆ ಇನ್ನೇನಪ್ಪ ಬಂದ್ಬಿಟ್ರೆ ವಿಡಿಯೋ ಆಫ್ ಮಾಡೋದು ಏನಂತ ಏನು ನೋಡ್ತಮ್ಮ? ಏ ಸರ್ ರೌಡಿ ಜಮೆ ಹಾಕಿ ಸರ್ ಹೇಳ್ತೀರಾ? ಯಾರು ರೌಡಿ ಜಮೆ ಎಲ್ಲ ಬಿಟ್ಬಿಡ್ಬೇಕು ನೀವು. ಮಾಡ್ಬೇಕಾ? ಮಾಡೋಣ ನೆಲಮಂಗಲದವ್ರಮ್ಮ ನಮ್ಮ ಮಾಡಂದೆ ಅಣ್ಣ. ಅವಳು ಯಾವ ಊರು ಕೇಳ್ತಾ ಇಲ್ಲ ಹಂಗೇನೆ. ಬೇಡ. ನಮ್ಮತ್ರ ಬೇಜಾನ್ ಜನ ನಾವು ಹೆಲ್ಪ್ ಮಾಡಿದ್ದೀವಿ. ತಪ್ಪು ತಪ್ಪು ಮಾಡ್ತೀನಿ. ರೌಡಿ ಜಾಮ ಪೌಡಿ ಜಾಮ ಯಾಕೆ ನಂಗೆ ಮಾತಾಡ್ಬೇಕು ನೀವು? ಕರ್ಕೋಗಿ ನಮ್ಮನೆ ಬೇಡ ಅನ್ನಿಲ್ಲ ಪಾಪ ನಿಮ್ನ. ಒಳ್ಳೇದಾಗ್ಲಿ ಒಬ್ರು ಒಳ್ಳೇದಾಗ್ಲಿ. ಏನು ಒಳ್ಳೆ ವಿಡಿಯೋ ಮಾಡಿ ಹೇಳೋಣ ಯಾಕಣ ಸಮಾಧಾನ ಅದು ಸಮಾಧಾನ ಸಮಾಧಾನ. ಸಮಾಧಾನಕ್ಕೆ ಇರು, ಮನೆ ಆಯ್ತು. ತೆಗಿತೀನಿ ಅಂತ ಏನಂತ ಅದು? ಮಾತಾಡ ಕರ್ಕೋಗಿ ಒಂದಿನ ಊಟ ಹಾಕಿ ಹೋಗ್ತಿಲ್ಲ ಎಲ್ಲರಿಗೂ ಅದ್ ಬಿಟ್ಬಿಡು ವಿಡಿಯೋ ಆಫ್ ಮಾಡೋದು ಏನಣ್ಣ ಅರ್ಥ ಅದು? ಸೇರ್ಸ್ಬೇಕು. ಏಯ್, ಒಮ್ಮೆ ಹಿಡ್ಕೊಂಡು. ನಾವು ಏನು ಬಂದಿಲ್ಲ ಕೇಳೋರು ಕರ್ಕೊಳ್ತಾರೆ ಅಂತ ಹೇಳಿಲ್ಲ. ಕರ್ಕೊ ಬಂದಿಲ್ಲ ಯಾಕಲ್ಲ ಒಂದ್ ನಿಮಿಷ ಕೊಡು, ಒಂದ್ ನಿಮಿಷ. ಏಯ್ ಬಿಡ ಅಲ್ಲಿ ಕರ್ಕೋಗ್ರಿ. ಅಲ್ಲ ಇದಕ್ಕೆ ನೀನೆ ಕರ್ಕೋಗಿ. ನೀವ್ ಕರ್ಕೊ ನಮ್ಗೆ ಒಳ್ಳೇದಿಲ್ಲ. ಒಂದ್ ನಿಮಿಷ. ನಾವೇನು ನಿಮ್ಗೆ ನೀನೇ ಕರ್ಕೋಗಪ್ಪ. ಒಳ್ಳೇದು ಬಂದಿರೋ ನಮ್ಮ ಅಮ್ಮ ಸತ ದೇವರಣಿಗೂ ದೊಡ್ಡದು ಮಾಡಬೇಡ. ನಮ್ಮ ಕಾಲ್ ಮುಗಿದ ದೊಡ್ಡದು ಮಾಡಬೇಡ. ಬೇರೆ ತರ ಆಯ್ತದೆ, ಬೇರೆ ತರ ಆಯ್ತದೆ. ನಾನು ಲಕ್ಕೇರವನೇ. ಬೇರೆ ತರ ಆಯ್ತದೆ. ನೀ ಕಾಲ್ ಹೌದಾ ಮುಗಿದ ಹೌದಾ 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 ಅನ್ನೆ ತಲೆ ಮುಡ್ಕೊಂಡ್ಬಿಟ್ರೆ ನಾನು ನೋಡಿ ಅರ್ಥ ಮಾಡಿ. ಇನ್ನೇನಿದು ಅಣ್ಣ ಹಿಡ್ಕೊಳ ಇಲ್ಲಿ. ಸ್ನೇಹಿತರೆ ನೋಡಿ ಯಾವ ತರ ಇದೆ ಅಂದ್ರೆ ಇವರು ಫ್ಯಾಮಿಲಿ ಮ್ಯಾನ್ಗಳೇ ಮುಖ ಬಡ್ಕಂದ್ರೆ ಇಲ್ಲೇನು ಮಾಡಕ್ಕಾಗಲ್ಲ ನೋಡಿ. ನಾವೇ ಪಾಕಿಸ್ತಾನ ಬಂದಿದ್ವಾ? ನೋಡಿದ್ದೀನಿ ಬೇಡ. ಹೋಗಿ ಬೇಡ. ಗಾಡಿ ಒಂದ್ ನಿಮಿಷ ನಂಬರ್ ಬೇಡ ನಂಬರ್ ಬೇಡ ನಂಬರ್ ಬೇಡ. ನಂಗಾಡಿದ ಹೌದು ಅಣ್ಣ ಅಮ್ಮ ಬಿಡಮ್ಮ. ಹೆಣ್ಣು ಮಕ್ಳಿಗೆ ಹೆಲ್ಪ್ ಗಾಡಿ ಅಣ್ಣ 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 ಬಿಡು ನಂಗಾಡಿದ ಬಿಡೋಣ. ಏನ್ ಮಾಡ್ತೇವೆ ಮಾಡ್ಲಿ ನೋಡಿ. ನಂಗಾಡಿದ ಬೇರೆ ದೊಡ್ಡ ಮಾಡ್ತೀಯ. ಓ ದೊಡ್ಡ ಅದು ನಾಳೆ ಬಂದಿರೋದು ಮಾಡ್ಕೊತೀಯ. ನಾಳೆನೇ ಬಂದಿರೋದು. ಮಾಡ್ಕೊತೀಯ ಬೇಡ. ಚಲ. ಏನು ಏನ್ ಮಾಡ್ತೀಯ? ಏನ್ ನ್ಯಾಯನ? ಹೆಣ್ಣು ಮಗಳು ಕುಡ್ಕೊಂಡು ಈ ತರನ ಲೈಫಲ್ಲಿ ಒಬ್ಬರಿಗೆ ಕುಡ್ದಿಲ್ಲ. ಹೌದಾ? ನೀವ್ ಕುಡ್ದಿರೋನು. ಹೌದಾ? ಹಾ ಇಲ್ಲಿ ಯಾರ್ಯಾರು ಕರ್ಸಿದ್ಯಾ? ಯಾರ ಯಾರ್ಯಾರು ಕರ್ಸಿದ್ಯಾ? ಈಗ ಏನಾಗ್ಬೇಕೀಗ? ನಮ್ಗೆ ಆಲ್ರೆಡಿ ಯಾರ್ಯಾರು ಕರ್ಸಿದ್ಯಾ? ಓ ನಾನು ಓ ಸುಮ್ನೆ ಮೂರ್ ಜನ ಮಾತ್ರ ಯಾಕೆ ಓ ಕರ್ಕೋವರೆ ನನಗೆ ಏನು ಸುಂದರ ನೀವು ಸುಂದರ ಕರ್ಕೊಂಡು ಹೋಗ್ತೀನಲ್ಲ. ಮಾತಾಡಿ ತಪ್ಪು. ನಮ್ಮ ಅಮ್ಮ ನನಗೆ ಮಾತಾಡಿ ತಪ್ಪು. ತಾಯಿನ ಮಾತಾಡಿ ತಪ್ಪು. ನಾನು ನೋಡಿ ಒಂದ್ ಹತ್ರ ಇಸ್ಕ್ಯೂ ಮಾಡಬೇಕಾದ್ರೆ ಈ ತರದ್ದು ಇರ್ತಾರೆ, ಈ ತರ ಜನ ಇರ್ತಾರೆ ನೋಡಿ. ಅವರು ಮಾಡಲ್ಲ, ಏನ್ ಗೊತ್ತಣ್ಣ, ಇದು ಮಾಡಲ್ಲ. ನಾನೀಗ ಸದ್ಯದ ಪರಿಸ್ಥಿತಿಲಿ ಕರ್ಕೋದು ಹೋಗ್ತಾ ಇಲ್ಲ. ಅಣ್ಣ ಬಿಡ್ಬಿಡು
ಯಾಕೆ ಗೊತ್ತಾ ಒಂದು ನೀವೆಲ್ಲ ನಿಮ್ಗೆ ಗೊತ್ತಾಗಲ್ಲ ನೀರು ಈ ಕರ್ಕೊಯ್ತು ಹಂಗೆ. ಏನ್ ಗೊತ್ತಾ ಕರ್ಕೋಬೇಕಾರೆ ಚಾಯ್ ಒಂದು ಜನ ನೀನ್ ಚಾಯ್ ಹುಡುಗಿದು ವಾರದಾರ ಪತ್ತೆ ಮಾಡಕ್ಕೆ ವಿಡಿಯೋ ಮಾಡ್ತೀವಿ ಹಾ. ಬಂದ್ಬಿಟ್ಟೆ ಹುಡುಗಿ ಅಣ್ಣ ಒಂದು ನಿಮಿಷ ಅವ್ರ್ ಗೊತ್ತಿಲ್ಲ ಹುಡುಗಿ ಅಣ್ಣ. ಹುಡುಗಿದು ಮರ್ಯಾದೆ ಬಿಟ್ಟು ತೆಗಿಬೇಡ ಫಸ್ಟ್ ವಿಡಿಯೋ ಆಫ್ ಮಾಡು ಏನದು ಅಪ್ಪಾಜಿ ನೀನು- ನೀನಾದ್ರೂ ಸುಮ್ಮನಿರ್ತೀಯ ಅಣ್ಣ ಪುಕ್ಷಡಿ ಕೆಲಸ ಮಾಡಿ ಅಪ್ಪಾಜಿ ನಿಮ್ ನಾನು ನೋಡಿನೇ ಲಗ್ನದಲ್ಲೇ. ಆಯ್ತು ಹೇಳು. ನಿಮ್ ಚಾಯ್ ಇರ್ಬೇಕು. ಕರ್ಕೊಂಡು ನೀವ್ ನೋಡಿ ನೀವ್ ನೋಡು. ಟಿವಿ ಆಫ್ ಮಾಡು ಎಲ್ಲ ನೋಡಿ ಮೇಡಮ್. ಏ ಹುಡುಗಿ ಬೇರೆ ಜನ ಚಾಲೆಂಜು ಓಪನ್ ಚಾಲೆಂಜ್ ಓಪನ್ ಚಾಲೆಂಜ್ ಒಂದು ಗೆಲು ನಮ್ಗೆ ಒಂದು ಆಶ್ರಮ ಅಲ್ಲ ನಾನು ಬಿಸ್ನೆಸ್ ಮ್ಯಾನು ನನ್ನ ಗಾಡಿ ಸೀಟ್ ಮಾಡ್ತಿರೋದು ಮಾಡು ಸಂಡರ್ಗೆ ಆಶ್ರಮ ನಡೆಸೋದು ಸೆಂಟ್ರ್ ಅಲ್ಲ ನಿಮ್ಮಪ್ಪ ನೀವು ಮಾಡು ನಾ ಮಾಡ್ತೀನಿ ಮಾಡಲ್ಲ ಮಾಡು ಮಾಡು ಅಂದೆ ಯಾರ ಹತ್ರ ನನಗೂ ಗೊತ್ತಾಗಲ್ಲ ಬಂದ್ಬಿಟ್ಟು ಹಿಂಗ್ ಹೊಡ್ಕತ್ತಣ ತಪ್ಪಿದೆ ಚಪ್ಪಲಿ ನೋಡಿ ತಪ್ಪಿದೆ ಚಪ್ಪಲಿ ಚಪ್ಲೆ ಏನ್ ಚಪ್ಲೆ ಎಲೆಕ್ಷನ್ ಟೈಮ್ ಬೇಡ ಆಗ್ಬಿಡ್ತೀಯಾ ಮನೆ ರಿಲೀಸ್ ಆಗಿದೆ ಯಾರು ನೀವು ಒಬ್ಬನಿಗಿಂತ ದೊಡ್ಡ ನೋಡಿ ನಾನು ಎಲೆಕ್ಷನ್ ಟೈಮ್ ಯಾಕಣ್ಣ ಏನು ಕಿತ್ಕೊಂತೀಯೋ ಪಾಪ ಕಿತ್ಕೊಂತೀಯೋ ದೊಡ್ಡ ನೋಡಿ ನೀನು ಯಾವ ಸ್ಟೇಷನ್ ಲಿಮಿಟ್ ಕೇಳೋನು ಯಾವ ಸ್ಟೇಷನ್ ನೋಡಿ ನೀನು ಕಷ್ಟ ಆಯ್ತಾಯ್ತಾ ಯಾವ ಸ್ಟೇಷನ್ ನೋಡಿ ಜೋಕೆ ಮಾಡಿದ್ರೆ ನಿಮ್ಮ ಮಕ್ಕಳು ನಾನು ಹೇಳು ಹೇಳು. ಹಾ ಏ ಅಣ್ಣ ಇಲ್ಲಿ ಇದ್ರ ಕೊಟ್ಟೆ ಕೊಟ್ಟೆ. ಒಂದೇ ಒಂದೇ ಕೈ ಮಾಡಿ ನಮ್ಗೆ ಒಂದೇ ಒಂದೇ ಕೈ ಮಾಡ್ತಾರೆ ವಾಲಕ್ಕೆ ನೋಡಿ ತಮ್ಮ ನಾನು ಅನ್ನ ಹಾಕೋನು ಬಿಡಿ ಬಿಡಿ ಯಾವ ಕರ್ಕೊಂಡು ನೋಡಿ ಹೇಳಲ್ಲ ನೋಡಿ ಬಾಣ ಬಾಣ ಅಣ್ಣ ಅಕ್ಕ ಅಕ್ಕಲೇನಿಲ್ಲ ಅಕ್ಕ ಮುಂಚು ಮುಂಚು ಏ ಬಾರ ಬಾರ ಬಾಣ ಅಣ್ಣ ಗಲಾಟೆ ಮಾಡ್ಕೊತೀನಿ ನೀವು ಸಾಕು ಸಾಕು ಊಟ ಹಾಕು ಅದು ಗಂಡಿಸ್ತಾನ ಅದು ಗಂಡಿಸ್ತಾನ ಆಯ್ತು ನಂಗೆ ಒಂದೇ ಒಂದೇ ಬೇಡ ಬೇಜಾರ ಮುಟ್ಟಿ ನೋಡಿ ನ್ಯಾಯ ಕೇಳಿ ತಪ್ಪ ಏನಯ್ಯ ನಿಮ್ಮ ಕೂಡ್ರು ಸ್ವಲ್ಪ ಅನ್ನ ಹಾಕು ಅದು ಗಂಡಿಸ್ತಾನ ಏನಯ್ಯ ಯಾಕೋ ಯಾಕೋ ಮನೆಗ ಯಾಕೋ ಮನೆಗ ಅಣ್ಣ ಒಂದು ನಿಮಿಷ ನೀನು ಕರ್ಕೊಂಡು ಮನೆಗಿದ್ದ ಊಟ ಹಾಕು ದೊಡ್ಡನಾಯ್ತು ತಪ್ಪಾಯ್ತು ಬಿಡು ಆಯ್ತು ಹುಡುಗಿಯ ನೀನು ಗೊತ್ತಾಗ್ತಿಲ್ಲ ಅಕ್ಕ ಅಕ್ಕ ರಿಸೀವ್ ಮಾಡಿ ಅಕ್ಕ ಅಕ್ಕ ರಿಸೀವ್ ಮಾಡಿ ತಿರ್ಬೋಕಿ ಶೋಕಿ ಕಡಿಮೆ ಮಾಡು ತಿರ್ಬೋಕಿ ನಿಮ್ಮ ಒಬ್ಬರಿಗೆ ದೊಡ್ಡ ನೋಡಿ ನಾನು ತಿರ್ಬೋಕಿ ನನ್ನ ಮಕ್ಕಳ ಜೊತೆಗೆ ಜೋತಿ ಮಾಡಿ ಕಡಿಮೆ ಮಾಡಿ ಮಕ್ಕಳ ಇಲ್ಲ ಇಲ್ಲ ಬೇಡ ಬರೋಣ ಏನ್ ಕೇಳೋಣ ಬಂದು ಏನಂತ ಗೊತ್ತಾ ಒಟ್ಟು ವಿಡಿಯೋ ಮಾಡೋ ಅಂತಾನೆ
ನಿನ್ ಬಗ್ಗೆ ಅವ್ನಿಗೆ ಏನು ತಿನ್ಬೇಕು ನನಗೂ ಗೊತ್ತು ಆದರೆ ನಾನು ಹೆಲ್ಪ್ ಮಾಡಬೇಕು, ಇಲ್ಲ ಕುಟುಂಬಕ್ಕೆ ಸುಮ್ಮನೆ ನೋಡ್ಬೇಕು ಅಲ್ವಾ? ನಾನು ಹೇಳಿದ್ನಲ್ಲ ಒಂದು ಏನೋ ಹದಿನೈದು ದಿವಸ ಆಯ್ತು ನಾನು ಹುಡುಗಿ ನೋಡಿ ಯಾರು ಹೆಲ್ಪ್ ಮಾಡ್ಲಿಲ್ಲ. ನಾನು ಇದುವರೆಗೂ ಪಬ್ಲಿಕ್ ಮಾಡಿಲ್ಲ. ಮಾತಾಡೋದಲ್ಲ ಮೇಂಟೈನ್ ಮಾಡೋದು ಇವಾಗ ನಾನು ಕರ್ಸಿದ್ ಕೇಳೋ ನನ್ನಿಂದ ಅವಮಾನ ಆಯ್ತು. ಏನಿಲ್ಲ ಇಲ್ವಾ ನಾವು ನಿಮ್ಮ ಇದ್ದೀವಿ, ತಲೆ ಕೆಡ್ಸ್ಕೊಬೇಡಿ ಸುಮ್ಮನೆ. ಇಷ್ಟೆಲ್ಲ ಇದುವರೆಗೂ ನಾನು ಒಬ್ಬರು ಪಬ್ಲಿಕ್ ಮಾಡಿಲ್ಲ. ಆಗಿರೋದು ಕರ್ಕೊಂಡು ಹೋಗಿದ್ದು ಸರ್, ನೀವು ಕರ್ಕೊಂಡು ಹೋಗ್ಬಿಟ್ರಿ, ನಾನೇ ಕರ್ಕೊಂಡು ಹೋಗಿ ನನ್ನ ಮನೇಲಿ ಇಟ್ಟಾಗ್ತೀನಿ, ಕರ್ಕೊಂಡು ಹೋಗಿ ಬರ್ತಾನೆ ಮಾತಾಡ್ಕೊಂಡು. ಅದಾಗಲ್ಲ, ನನ್ನ ಭವಿಷ್ಯ ತೋರಿಸ್ಕೊಂಡ್ಬಿಟ್ಟು ಗಂಡಸು ಅಂತ ಯಾರನ್ನ ಕೇಳ್ತಾರೆ? ಅರ್ಥ ಇದೆ, ಅದೆಲ್ಲ ನಮ್ಮ ಬಾಯಿ ಬರಬಾರ್ದು. ಮಾತಾಡೋಕಿದ್ರೆ ನಾನೇ ಮಾತಾಡ್ತಿದ್ದವ್ರು, ಅದಕ್ಕೆ ನಿಲ್ಸು ಇವ್ರು ಸೈಡ್ ನಿಲ್ಸಿಸ್ಬಿಟ್ಟು ದೊಡ್ಡವ್ರು ಮಾತಾಡ್ತಿದ್ದಾರೆ ಅಂತ ನಾನು ಮಾತಾಡಿಲ್ಲ. ಸೇವೆ ಮಾಡೋದು ಸುಮ್ಮನೆ ಅಲ್ಲ, ನಮ್ಮ ಹೆಂಡತಿ ಮಕ್ಕಳು ಸಾಕ ನಮಗ್ ಕಷ್ಟ ಇರ್ತದೆ. ಇವಾಗ ನಮ್ಗೇನ್ ಬೇಕಿಲ್ಲ ಮಾಡ್ತಾರೆ, ನಾವು ಸಪೋರ್ಟ್ ಮಾಡ್ಬೇಕು. ನಾವು ಮತ್ತೆ ಕೈಲಾಗಿದ್ದು ಮಾಡ್ಬೇಕು. 4 ಕಡೆ ಭಾಗದವ್ರು ಸಪೋರ್ಟ್ ಮಾಡೋಣ ಮಾಡೋದಾದ್ರೆ. ಅವನಿಗೆಲ್ಲ 4 ಜನ ಫೋನ್ ಮಾಡಿದ್ರು. ನೀನ್ ಎಷ್ಟೇ ರೌಡಿಸಮ್ ಇದ್ರು ನಿನ್ ಮನೆ ಅಂತ ತೋರಿಸ್ಕೊಬೋದು, ಬೇರೆ ಬೇರೆ ತೋರಿಸಬಾರ್ದು ದೌರ್ಜನ್ಯನ. ಎಲ್ಲೋ ಅವ್ನು ಬೇರೆ ಕರ್ಕೊಂಡು ಹೋಗಿ ಸಾಕಾಗಿ ಹೋಗಿದ್ದೆ, ಯಾಕೆ ಅಷ್ಟೊಂದು ಮಾತಾಡ್ತೀನಿ? ನಮ್ಮನ್ನ ನಂಬ್ರಿ, ತಪ್ಪು ನಾನೇ ಕೊಡ್ಕೊಳ್ತೀನಿ ನೋಡಿ. ಈಗ ನಾವೇ ಸಿಲೆಕ್ಷನ್ ಅದ ನಾವು 5 ಕಡೆ ವ್ಯಾಪಾರ ಮಾಡೋದು. 100-120 ಜನ ಸಾಕೋರು. ಅಲ್ಲ ಅಣ್ಣ, ಇವಾಗ ಅವ್ರನ್ನ ಹುಡುಕೊಂಡ್ ಫ್ಯಾಮಿಲಿ ಬಿಟ್ಟು ಬಂದವ್ರೆ, ಫ್ಯಾಮಿಲಿ ಹುಡುಕ್ಬೇಕ ಬೇಡವಾ? ವಿಡಿಯೋ ಮಾಡೋ ಉದ್ದೇಶ ಇಲ್ಲ, ವಿಡಿಯೋ ಮಾಡೋ 15 ದಿವಸದಿಂದ ಇರೋರು ಯಾವನು ಕೇಳಿಲ್ಲ, ಇವಾಗ ಬಂದವ್ರು ಕೇಳಕ್ಕೆ. ಎತ್ತಿದ್ದೀನಿ ಜನಕ್ಕೆ ಅನ್ನ ಕೊಡ್ತಾವನೆ, ಒಬ್ಬನಿಗೆ ಅನ್ನ ಕೊಡಕ್ಕೆ ವಿಡಿಯೋ ಮಾಡೋ ಉದ್ದೇಶನೇ ಇಷ್ಟ ಅಣ್ಣ, ಏನಿಲ್ಲ. ಅವ್ರ ಮನೆಯವ್ರು ಸಿಗ್ಲಿ ಅನ್ನೋ ಉದ್ದೇಶಕ್ಕೆ ನಾವು ವಿಡಿಯೋ ಮಾಡೋದು. ಫ್ಯಾಮಿಲಿ ರೆಸಿಪ್ ಮಾಡಿ ಬೇಜಾರಾಗುತ್ತೆ. ಸಾಕ್ತಾನ ನಿಮ್ಮ ಮಗನ ಯಾವನ ಒಬ್ಬನಿಗೆ ಅನ್ನ ಕೊಟ್ಟಕ್ಕಾಗ್ಲಿ ರೋಡ್ತಾನೆ ಅಂತ ವ್ಯಕ್ತಿಗೆ ಅವನು ಯಾರಾದ್ರೂ ಒಳ್ಳೆ ಕೆಲಸ ತಾನೇ ಮಾಡ್ತಿರೋದು ಅವ್ರೇನು. ಮಮ್ಮಿ ಏನಾರ ತಲೆಗೆ ಹಾಕ್ಬೇಡ, ಮಮ್ಮಿ ಏನಾರ ಹೇಳೋ ಮನೆ ಎಲ್ಲ ಗೊತ್ತವ್ನಿಗೆ ಏನು ಎಷ್ಟು ತಪ್ಪಾಗ ಅವನು ನನ್ಗೆ ಹೇಳು, ಅವ್ನಿಗೆ ಹೇಳು ಏನು ಸರಿಯಾಗಿರೋ ಏನೇ ಪ್ರಾಬ್ಲಮ್ ನನ್ನ ಕಡೆ. ಏನೋ ಒಂದ್ ಹೆಣ್ಮಗ ನೆಮ್ಮದಿಯಾಗಿರ್ತದೆ, ಈ ಚಳಿ ಮಳೆ ಒಳಗೆ ನಡುತ್ತದೆ. ನಾನೇನೋ ಒಂದು ವ್ಯವಸ್ಥೆ ಮಾಡಿದ್ನ ಅವ್ರಿಗೆ ಇದು ಅಮ್ಮ ತಾಯಿ ಬಿಡು. ಈಗ ನೋಡು, ಇಷ್ಟು ಜನ ಇದ್ರು, ಜನರಲ್ಲಿ ನೀನು ಒಬ್ಬಳು ಫೋನ್ ಮಾಡಿ ನಾನು ಹೇಳ್ತೇನೆ, ನೀನು ಒಂದು ಹೆಣ್ಣಾಗಿದ್ದಕ್ಕೆ ಆ ನೋವು ನಿಮ್ಗೆ ಗೊತ್ತಾಗುತ್ತೆ. ಆಯ್ತಾ? ಅವನು ಬಂದ ನಿನ್ನ ನಾನೇ ಗೊತ್ತಾಗ್ಲಿ. ಬೇರೆ ಜನರು ಅಂತ ಕೊಟ್ಟರೆ ನೀವು ಅವ್ರಿಗೆ ಲೈಫ್ ಚೆನ್ನಾಗಿರ್ತದೆ, ಏನೋ ಚೆನ್ನಾಗಿರ್ಲಿ ಅಂತಾನೆ ನಾನು ಚೆನ್ನಾಗಿರ್ತದೆ. ಅನ್ಕೊಂಡಿದ್ದು. ಅವ್ರು ಚೆನ್ನಾಗಿ ನೋಡ್ಬೇಕು ಗೊತ್ತು. ಅಲ್ಲ, ಅವ್ರು ಚೆನ್ನಾಗಿರ್ಬಾರ್ದಂತ ನಾನೇನಿಗೆ ಇವ್ರು ಕಾಲ್ ಮಾಡಿ ನಂಬರ್ ನಾನು 7-8 ವರ್ಷದಿಂದ ಬೇರೆ ಜನ ನೋಡ್ತಾ ಇದ್ದೀನಿ. ಅವರು ಇದು ನನ್ನ ಏನು ಅಂತ ಗೊತ್ತು. ಅವನು ಬಂದ್ಬಿಟ್ಟು ಏನು ಅಂತ ಕೇಳಿದ್ರೆ ಪರವಾಗಿಲ್ಲ, ಬಂದ್ಬಿಟ್ಟು ಸ್ಟಾರ್ಟ್ ಮಾಡೋದು ಅದು ಮಾತಾಡಿದ್ದು ತಪ್ಪು ಸರ್, ನಾನು ಅದನ್ನೇ ಏನು ನಂಬ್ಕೊಂತೀನಿ. ಅವ್ರು ಬಂದು ರಾಂಗ್ ಕೇಳಿ ಮಾತಾಡಿದ್ದು ತಪ್ಪು, ರ್ಯಾಶ್ ಆಗಿ ಬಂದು ಏನು ನನ್ನಿಂದ ಹೆಣ್ಮಗಳು ಇನ್ನೇನು ಮಾಡ್ತಾರೆ, ಏನು ಏನೋ ಒಂದ್ ಕಡೆ ನೆಲೆ ಸಿಗ್ಲಿ. ಅಕ್ಕಾರ ಯಾಕೆ ಬಂದಿಲ್ಲ? ಅವರು 4 ಸಲ ಕಾಲ್ ಮಾಡ್ತಾ ಇದ್ದಾರೆ ನಂಗೆ, ಆಲ್ರೆಡಿ ಕಾಲ್ ಮಾಡ್ತಾರೆ. ಏನಾಗಲಿ ನಾ ಯಾರೇ ಒಂದು ಹೇಳ್ತಿದ್ದೆ ಅಣ್ಣ, ಉದ್ದೇಶ ಹೆಂಗಿರ್ಬೇಕು ಗೊತ್ತಾ? ನನ್ನ ಕೈಯಲ್ಲಾದ್ರೂ ಹೆಲ್ಪ್ ಮಾಡ್ಬೇಕಿಲ್ಲ, ಸುಮ್ಮನೆ ಬಿಡ್ಬೇಕು. ಈಗ ನೋಡಿ ಎಷ್ಟು ಜನ ಇದ್ರಣ್ಣ, ಯಾವ ಹೆಣ್ಣು ಮಗಳು ಬೇಡದ್ದು ಶಿವಮ್ಗೆ ಯಾಕೆ ಬೇಕಾಗಿತ್ತು? ಮಾನವೀಯತೆ
ನಾನಿವತ್ತೆ ಅಣ್ಣ ಹೆಣ್ಣು ಮಗ ಈಗ ಅಣ್ಣ ಗಂಡು ಒಂದು ಬೇಕಂತಿದ್ದಾನೆ. ನಾನು ಒಂದೇ ಮಾತು ಕೇಳ್ತೀನಿ ಅವ್ರಿಗೆ, ಆಯ್ತು ಜಾಗ ನೋಡಿ ಕರ್ಕೊ ಹೋಗಿ ಕಳ್ಕೊಳಕ್ತಾನೆ ಆಗುತ್ತಾ? ಕರ್ಕೊ ಒಂದು ಊಟ ಕೊಡ್ಸು ನೋಡೋಣ. ನಾಯಿ ನರಿಗಳು ಕಾಟ ನಾಯಿ ಇಂಥ ನಾಯಿಗಳು ಅದು ನಾನು ಯೋಚನೆ ಮಾಡಿದೆ ಮತ್ತ ಫಸ್ಟ್ ನಾನು ಅದನ್ನ ಯೋಚನೆ ಮಾಡಿದೆ. ಅದು ಹೆಣ್ಣು ಮಗ ಗಂಡು ಹುಡುಗ ನಾವಲ್ಲಿ ನಾಯಿ ನರಿಗಳು ಇರ್ಲಿ ಓಡಿಸ್ಬಿಟ್ಟು ಈ ನಾಯಿ ಈ ನರಿಗಳು ನಾಯಿ ಈ time ಅಲ್ಲಿ ಅದು ಎಂತ ಟೈಮ್ ಇವಾಗ ಎಲೆಕ್ಷನ್ ಮೂವ್ಮೆಂಟ್ ಯಾವ ಟೈಮಲ್ಲಿ ಹೆಂಗೆ ಅಮ್ಮ ಇಂಥ ಕಚ್ಚಡ ಒಂದೇ ಇಲ್ಲ. ಮಾಡ್ತಾರೆ ಅಂತಾನೆ ಅಣ್ಣ. ಅಮ್ಮ ಅಕ್ಕ ನಿನ್ನ ಹೆಸರೇನು? ಕೊನೆಗೆ ಅವ್ರ ಮನೆ ಹೆಣ್ಮಕ್ಳನ್ನೇ ಬಿಡಲ್ಲ ಅಂತ ನಾಯಿ ನರಿಗಳು ಪಾಪ ಪ್ರಪಂಚ. ಹೌದು ಸರ್. ಅವ್ರ ಹೆಣ್ಮಕ್ಳನ್ನೇ ಬಿಡಲ್ಲ ಅಂತ ನಾಯಿ ನೋಡಿ ನರಿಗಳು ಸರ್ ನಿಮ್ಗೆ ನಾನು ಕಾಲ್ ಮಾಡಿದ್ದು ನಿಮ್ಗೆ ಯಾವಾಗ ನಾನು ಇದು ಮಾಡ್ತಲೇ ಈಗ ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ನೋಡ್ತಾನೆ ಇದ್ದೀನಿ. ನಾನು ಅಕ್ಕ ನಾನು ಯಾವಾಗ ಹೇಳ್ತೀನಿ, ನಾನು ಯಾವನಿಗೆ ಮಿತ್ರ ಗಡಿ ಇಲ್ಲ. ನಾನು ಮಾಡಿದೆ ಈ ಕೆಲಸ. ಸಹಾಯ ಮಾಡಕ್ ಹೆಣ್ಣು ಕೊಡ್ತೀನಿ ನಾನು ಬೇರೆ ಜನ ನಾನು ಕುಪ್ಪದ ಮೇಲೆ ಕೂಲಿ ಮಾಡ್ತಾ ಇರೋದಲ್ಲ. ನನ್ ಕೈಲಿ ದುಡ್ಡು ಕಾಸನ್ನ ಯಾವಾಗ ಹೆಲ್ಪ್ ಮಾಡ್ದಿದ್ರು ಏನೋ ಒಂದು ಹೆಣ್ಮಗ ಚೆನ್ನಾಗಿದೆ ಅಂತ ನಾನು ಆಸೆ ಪಟ್ಟೆ. ನಮಗೂ ಒಂದು ಸಂಸ್ಥೆ ನಡೆಸಬೇಕು ಏನಾಗಿದೆ? ನಾನು ಹೇಳಲ್ವಾ, ನಮ್ಮ ಹೆಂಡತಿ ಮಕ್ಕಳು ಸಾಕಕ್ಕೆ ನಮ್ಗೆ ಯೋಗ್ಯತೆ ಇಲ್ಲ capacity ನಮ್ಗೆ. ಇಲ್ಲ. ಅಷ್ಟು ಜನ ಮತ್ತೆ ತಮಾಷೆ ಸಾಕ್ತಾರೆ ಅಂದ್ರೆ ಸಡನ್ನ ಬಂದ್ಬಿಟ್ಟು ನಾವು ಏನ್ ಓದಿಬೇಕು? ಬಂದ್ಬಿಟ್ಟು ಅಪ್ಪಣ ಫಸ್ಟು ಅವ್ರಿಗೆ ಮರಿಲಾಕ ತೆಗಿತು ಒಂದು ಕೇಳು, ಯಾಕೆ ಮಾಡ್ತೀವಿ ಏನು ನಾನು ಹೇಳ್ತೀನಿ, ನಾನು ಅದೇ ಹೇಳ್ತೀನಿ ಹೋಗಿ. ಹಾಂ ಬೇರೆ ತೆಗಿಬೇಡ, ಏನು ಮಾಡ್ತೀವಿ? ಯಾವ MLA ಈ ಕೆಲಸ ಮಾಡೋದು, ಯಾವ ಮುಖ್ಯಮಂತ್ರಿನೂ ಕೆಲಸ ಮಾಡೋದು. ಆಯ್ತು ಆಯ್ತು ಮಾತಲ್ಲ ಅಲ್ಲ, ಅಷ್ಟು ನಾನು ಇದೆ ಅಣ್ಣ, ಮನೆ ತೆಗಿಬೇಡ, ಕರ್ಕೋಗಿ ಮನೆಗೆ ಕರ್ಕೋಗಿ ಊಟ ಹಾಕು ಅಂದ್ರೆ ನಾನೇ ಕರ್ಕೊಂಡು ಮತ್ತೆ ಮತ್ತೆ ಹಮ್ಮಿಕೊಂಡು ಕರ್ಕೊಂಡವ್ರ ಮೇಲೆ ಯಾಕೆ ನಾವೆಲ್ಲ ಮನುಷ್ಯರಲ್ವಾ? ಅಲ್ಲ, ನಾವೆಲ್ಲ ಗಂಡು ಹುಡುಗಿ ಅಲ್ವಾ? ನಾವೆಲ್ಲ ಮನುಷ್ಯರಲ್ವಾ? ಯಾಕೆ ಅವನಿಗೆ ಇವತ್ತು ಸಪ್ರೇಟ್ ಆಗಿ ಬೇಕಾ ಅವ್ನಿಗೆ? ಎಕ್ಸಾಂಪಲ್ ನೀನೇ ಇವತ್ತು ಬಂದು ಇಂಥ ಸೇವೆ ಮಾಡ್ಬೇಕು ಎದುರ್ತೀಯ, ಅಯ್ಯೋ ಈ ಕೋಳಿ ಮಕ್ಕಳ ಹತ್ರ ನನಗೆ ಯಾಕೆ ಅನಿಸ್ಕೆ ಬೇಕು ಅಂತ. ನನಗೆ ನನ್ನ ಹೆಂಡತಿ ಸಪೋರ್ಟ್ ಇಲ್ಲ ಅಂದ್ರೆ ನನ್ನ ಹೆಂಡತಿ ಹೋಗಿ ಯಾವ ಕೋಳಿ ಮಕ್ಕಳ ಹತ್ರ ಅನ್ಸ್ಕೊಂತೀಯ? ಮಾನ ಮರಿದಿದ್ರೆ 25 ಕೆಜಿ ಅಕ್ಕಿ ಕೊಟ್ಟು ಅಯ್ಯೋ ಮಾನ ಮರಿದಿದ್ರೆ ಅವನಿಗೆ ಕುಡಿಯೋಕೆ ದುಡ್ಡಿಲ್ಲ. ಅಷ್ಟೇ ಪ್ಲಸ್ ಪಾಯಿಂಟ್. ಈಗ ಆಯ್ತು, ನಾನೀಗ ಕೇಳಿದೆ ಒಂದು ಊಟ ಕೊಡಿಸು, ಇಲ್ಲ ಬೇಡ ಒಂದು ನೈಟ್ ಕರ್ಕೊಂಡು ಮನೇಲಿ ಮಲಗಿಸ್ತೀನಪ್ಪ ಹೆಂಗ್ ನೋಡ್ಕೊಂಡಿರ್ಬೋದು ಒಂದು ಅಣ್ಣ ದೊಡ್ಡವರೊಂದು ಮಾತು ಮಲಗಿಸ್ತಾರೆ ಅಣ್ಣ ದೊಡ್ಡವರೊಂದು ಮಾತಾಡ್ತಾರೆ, ನಿನಗೆ ಅನ್ನ ಕೊಡುವ ಶಕ್ತಿ ಇದ್ದಕ್ಕೆ ಅನ್ನ ಕೊಡುವವರ ಮನೆ ಹೌದು ಹೌದು ಕರೆಕ್ಟ್. ಅಂದ್ರೆ ನಾನು ಇಟ್ಕೊಳಕ್ಕಾಗಲ್ಲ ಅಂದ್ರೆ ಇಂಥ ಕಡೆ ಇದ್ಬೇಕಾದ್ರೆ ಹೋಗೋ ಮಾತು ಹೇಳ್ಬೇಕಂತ ತಾಯಿ ಏನ್ ಡಿಪೆಂಡ್ ಮಾಡ್ತು? ಒಂದು ಮನೆ ಸೇಫ್ಟಿ ಎಷ್ಟು ನಿಮಿತ್ತ ನಾನು ಇದು ಮಾಡ್ಕೊಂಡು 10ನೇ ದಿವಸದಿಂದ ನಾವು ಹೆಂಗ್ ಒಂದಿಲ್ಲ ಅವಳು ಹೆಣ್ಣು ಮಗಳು ಎಲ್ಲ ಕುಂತಿದ್ದಲ್ವಾ ನೀನು? ಇಲ್ಲೇ ಅಣ್ಣ ಕುಂತ್ಕೊಂಡಿದ್ದೀನಿ. ಡಿಮ್ಯಾಂಡ್ ಮಾಡ್ಬೇಕು. ಡಿಪೆಂಡ್ ಮಾಡ್ಕೊಂಡು ನಾನು ಅಲ್ಲಿ ಕುಂತಿದ್ದೆ, ನೀನು ತಲೆ ಇದು ಮಾಡ್ಕೊಂಡು ನಾನು ಯಾಕೆ ಹುಡುಗಿ ಕೂತಲ್ಲ ಮಾತಾಡ್ತಾ ಹೆಣ್ಮಗ ಗಂಡು ಹುಡುಗರು ಮಾತಾಡ್ತಾರೆ. ಡೈಲಿ ನೋಡ್ತಾ ವ್ಯಾಪಾರ ಬಾಮ, ಮಾಡ್ತಾರೆ ಬರಮ್ಮ ತಾಯಿ ಬಾಮ. ದೇವ್ರು ಒಳ್ಳೇದು ಮಾಡ್ತಾರೆ, ನೀವೇನು ಭಯ ಬೀಳ್ಬೇಡ. ಗೊತ್ತಾಯ್ತಾ? ಬಾ. ಬಿಡಕ್ ಹೋಗ್ಬೇಡ. ನನ್ನ ಮಗಳಿದ್ದಂಗೆ ಅವನು ಅವಳು ಹೌದು ಹೌದು ಏನ ನಿಮ್ಮಿಂದ ಒಂದು ಹೆಲ್ಪ್ ಆಯ್ತು ನನಗೆ ಸಾಕು. ಅಮ್ಮ ಒಂದೇ ಆ ಮಗಿಗೆ ಹೆಣ್ಮಗಿಗೆ ಒಂದು ಸಹಾಯ ಆಯ್ತು. ಬರ್ರಿ ಇಲ್ಲಿ ಬನ್ನಿ ಬನ್ನಿ ಬರ್ರಿ ಬರ್ರಿ ಜನ ಓಡಾಡ್ತಾರೆ, ಯಾರೂ ಕೊಂಡ್ಬಿಡೋದಿಲ್ಲ. ನೀವು ಮಾಡಿದ್ಯಾ ನಿಮ್ಮ ಮಕ್ಕಳು ಒಳ್ಳೆ ಕಾಪಾಡ್ತಾರೆ. ಒಳ್ಳೇದು ಮಾಡ್ತಾರೆ. ದೇವ್ರ ಭಗವಂತ ಬಾ ನಾನು ಇಲ್ಲಿ ಹೇಳ್ತೀನಿ. ಬಾ, ಬೇಡ ಬಾ. ಬೇಕಾ ಅದು ಬೇಕೇ ಬೇಕಾ? ಬಾ ನಾನ್ ಮಾಡೋದಲ್ಲ, ಪಕ್ಕದ ತೊಟ್ಟಿಗೆ ಅನ್ನೋದು ಅಮ್ಮ, ನನ್ನ ಹೆಂಡ್ತಿ ಬಾ ಬಾ ಬನ್ನಿ ಬನ್ನಿ ಅಷ್ಟೇ ಅಣ್ಣ, ಹೇಳ್ಬೇಕಂದ್ರೆ ನನಗೆ ಮುನ್ಕೋಪನೇ ಜಾಸ್ತಿ. ತೊಟ್ಬಿಟ್ಟೆ ನಾನು ಫಸ್ಟ್ ಮಾತಾಡೋದು. ಹೇಗೆ ಮೇಡಮ್ ಏನೋ ಮಾತಾಡ್ಸಿದ್ರೆ ನೋಡಿ ಮೇಡಮ್ ಮೇಡಮ್ ಏನೋ ಮಾತಾಡ್ಸಿದ್ರೆ ಹಾ, ಸರಿ ಆಯ್ತು, ಒಳ್ಳೇದಾಗ್ಲಿ. ಬಾರವ ತಾಯಿ ಅಂತಂಗೆ ಬಂದು ಬಿಡ್ಬಾ ಅವಳು ಪಾಪ ನಿಮ್ಮ ಮನೆ ಮಗಳನ್ನ ಏನೋ ನಿಮ್ಮಿಂದ ನಮ್ಗೊಂದು ಸಹಾಯ ಆಯ್ತು ಅಷ್ಟೇ. ಏನು ನಿನ್ನ ಮಕ್ಕಳನ್ನ ಸೇರ್ತಾ ಇದೆಯಾ? ನೀನು ನನಗೆ ಹೆಲ್ಪ್ ಮಾಡ್ತಾರದು ಪಾಪ. ಹತ್ತು ಹತ್ತಮ್ಮ ಥ್ಯಾಂಕ್ ಯು ಅಣ್ಣ. ಹತ್ತಮ್ಮ ಹತ್ತಮ್ಮ ಹೇಳಣ್ಣ. ಅಮ್ಮ ಈ ಕಡೆ ಬಾ. ನಿಮ್ಮ ಈ ಕಡೆ ಕುತ್ಕ, ಈ ಕಡೆ ಕುತ್ಕ. ಲೈವ್ ಹೋಗ್ತಾ ಇರ್ತದೆ. ಸಮಸ್ಯೆ ಬೇಡ. ನಮ್ಗೆ ಯೋಗ್ಯತೆ ಇಲ್ಲ ಹುಷಾರು. ಮಾಡ್ತಾರೆ ನಾವು ಅವ್ರಿಗೆ ಅಪ್ರಿಷಿಯೇಟ್ ಮಾಡಬೇಕು ನಾವು ಅವ್ರಿಗೆ ಕೈ ಜೋಡಿಸ್ಬೇಕು. ಸ್ನೇಹಿತರೆ ದಯವಿಟ್ಟು ಕ್ಷಮಿಸಿ. ಎಲ್ಲಿದು ಹೆಂಗ್ ಕ್ಯಾಮ್ರಾ ಗೊತ್ತಿಲ್ಲ.
ಸ್ನೇಹಿತರೆ ದಯವಿಟ್ಟು ಕ್ಷಮಿಸಿ, ನನ್ನ ಬಾಯಲ್ಲಿ ಅದೇನು ಹೇಳ್ತಾರಲ್ಲ ಸಾಧಕ್ಕೆ ಸಿಟ್ಟು ಬರ್ಬೋದು ಅಂತ ಆ ಥರ ಆಗೋಯ್ತು. ಅವನು ಆ ಥರ ಮಾತಾಡೋದಕ್ಕೆ ಎಂಥವ್ರಿಗೆ ಆಗಲಿ, ನಮಗೂ ಹೆಂಡ್ರು ಮಕ್ಕಳೆಲ್ಲ ಇರ್ತಾರೆ, ಅಂಥದ್ರಲ್ಲಿ ಅಷ್ಟು ದೂರಿಂದ ಬಂದು ಕರ್ಕೋಬೇಕಾದ್ರೆ ಬಂದ್ಬಿಟ್ಟು ಇಮ್ಮಿಡಿಯೇಟ್ಲಿ ಏಕಾಏಕಿ ಆ ಥರ ಮಾಡಿದಾಗ ಕುಡಿದು ಬಂದ್ಬಿಟ್ಟು ತಡ್ಕೊಳಕ್ಕೂ ಆಗಲ್ಲ. ಹಾಗಾಗಿ ಈ ಥರದ ಮಾತು ಬಂತು, ದಯವಿಟ್ಟು ಕ್ಷಮಿಸಿ. ಆದರೂ ಸಹ ಈಗ ಕರ್ಕೊ ಹೋಗ್ತಾ ಇದ್ದೀವಿ, ನಿಮ್ಮ ಕ್ಷಮೆ ಇರಲಿ. ಈ ಪಾಪ ನಾನು ಈ ತಾಯಿಗೆ ಒಂದು ನಮಸ್ಕಾರ ಹೇಳಬೇಕು. ನಿಮಗೆ ನಮಸ್ಕಾರ ಹೇಳ್ತೀನಿ ಸರ್ ನಾನು ಫಸ್ಟ್. ಒಳ್ಳೆ ಅದು ಅಮ್ಮ, ನಮ್ಮ ಕೆಲಸನೇ ಇದು. ನೀವು ಮಾಡಿರೋದಕ್ಕೆ ಒಳ್ಳೆ ಕೆಲಸ, ಇದೇ ಥರ ಮುಂದುವರಿಸು, ನಾನು ಜೊತೆಗೆ ಇರ್ತೀನಮ್ಮ. ಸರಿ ಸರ್, ಈಗ ಆಯಿತಾ? ಧನ್ಯವಾದಗಳು ತುಂಬ ಥ್ಯಾಂಕ್ಸ್ ಸರ್. ಎಲ್ಲರಿಗೂ ಧನ್ಯವಾದಗಳು ಅಣ್ಣ.